ಮತ್ತೊಮ್ಮೆ ಸುಸ್ವಾಗತ. ಸುಸ್ವಾಗತ ಅಂಶು ಅಶೋಕ್ ಹೆಗಡೆ. ಈಗ ನೀವು ನೋಡ್ತಾ ಇದ್ದೀರಿ ನಮ್ಮಿಬ್ಬರ ಲವ್ ಸ್ಟೋರಿ. ಲಾಟ್ ಆಫ್ ಪೀಪಲ್ ವರ್ ವೇಟಿಂಗ್ ಫಾರ್ ದಿಸ್ ಈ ಒಂದು ಸೀರೀಸ್ಗೆ. ಸೊ ಎಲ್ಲರೂ ನಾನು ಕೇಳಿದಾಗ ವೇಟ್ ಮಾಡಿ, ಆಗಸ್ಟ್ ಅಲ್ಲಿ ವಿ ವಿಲ್ ರಿಲೀಸ್ ಆರ್ ಲವ್ ಸ್ಟೋರಿ ಸೀರೀಸ್. ಏನು ಜಗತ್ತಿನಲ್ಲಿ ಕಂಡರಿಯದೇ ಇರುವಂತ ಲವ್ ಸ್ಟೋರಿ ಅಲ್ಲ, ಆದ್ರೆ ನಮ್ಮಿಬ್ರು ಜಗತ್ನಲ್ಲಿ ನಾನು ಇವಳು ಇಬ್ಬರು, ಹಂಗಾಗಿ ಅದು ಸ್ಪೆಷಲ್. ನೀವು ಅನ್ಸೋದು ಎಂತ ಇದು ಏನು ಇವ್ರು ಇದನ್ನೆಲ್ಲ ಅಂತ ಹೇಳೋದಿತ್ತು. ಹಂಗಾಗಿ ಹಿಂದೆ ಮುಂದೆಲ್ಲ ನೋಡಿದ್ನಿಲ್ಲ ಲವ್ವೇ. ಅವಾಗ ಒಬ್ಬ ಫ್ರೆಂಡ್ ಇದ್ದ, ಜರ್ಮನಿಂದ ಎಲ್ಲೋ ಬಂದಿದೆ, ಎಂತದ್ದು ಕ್ಯಾಮ್ರಾ ಅಂತ ಎಂತದ್ದು ಇಲ್ಲೇ ಅದ್ರಲ್ಲಿ ಸುಮ್ನೆ ಹಿಂಗ್ ಹೋಗ್ಕೊಂಡು ಎಂತದ್ದು ಎಲ್ಲ ಅವಾಗೆಲ್ಲ ಕ್ಯಾಮ್ರಾದ್ರೆಲ್ಲ ಶೂಟ್ ಮಾಡತ್ತಂತಂದ್ರೆ ಒಂದು ಹೆಣ್ಣು ಹಿಂಗ್ ಇಟ್ಕೊಂಡು ಹಿಂಗೆ ಹಿಂಗೆ ಇದೆಲ್ಲ ಭಯಂಕರ. ಅವ್ನ್ ಕೊಟ್ಟ ಹಿಂಗೆ ಅಂತ ಹೇಳಿ ಅವಾಗ ನೋಡ್ದೆ. ನೋಡೋ ಕೂಡ ಕಡೆಗೆ ಮಾತಾಡ್ಸಲ್ಲೇ ಧೈರ್ಯ ಬಂದಿಲ್ಲ, ಸ್ವಲ್ಪ ಹೆದರಿಕೆನೆ ಇತ್ತು. ಇವು ಎಲ್ಲ ಫೋರ್ಸ್ ಮಾಡಿ ಈ ಫ್ರೆಂಡ್ಸ್ ಇರ್ತ ನೋಡಿ, ಕೆಲವೊಂದು ಜೀವನದಲ್ಲಿ ಘಟನೆಗಳಿಗೆ ಅವ್ರ ಸಾಥ್ ಇರುತ್ತಲ್ಲ, ಅದು ಬಹಳ ಮಹತ್ವ. ನಾನು ಹೆದರ್ಕೊಂಡ್ಬಿಟ್ಟಿದ್ದೆ ಕರೆ ಹೇಳೋ ಬಂದ್ರೆ. ಅಲ್ಲ ಹೇಳ್ತಿ ಕೇಳಿಸ್ಕ ಮುಂದೆ ಧೈರ್ಯದ ಮಟ್ಟಿಗೆಲ್ಲ ಕೇರ್ ಮಾಡೋದು, ಅದಕ್ಕೆಲ್ಲ ತಲೆನೇ ಕೆಟ್ಟಿಮಲ್ಲ ನಾನು. ಅದಾದ್ಮೇಲೆ ಇದು ಹಿಂಗೆ ಅಂತ ಹೆಂಗ ಮಾತಾಡ್ಸ ನೋಡೋಣ ನಾನು. ಕಡೆಗೆ ಆ ಒಂದು ಹುಡುಗಿ ಅದೇ ಮ್ಯಾಂಗೋ ಎಲ್ಲ ಹಾಕೊಂಡಿದ್ದು, ಅದೇ ಎಂತದ ಅಂಗಡಿ ಆಗಿತ್ತಲ್ಲ ಇದು ಸಾಫ್ಟ್ವೇರ್ ಟಾಯ್ಸ್. ಅದು ಅಂದ್ರೆ ನನ್ನ ಕ್ರಾಫ್ಟ್ ಟೀಚರ್ ಬಂದ್ಬಿಟ್ಟು ಅವರು ಹವ್ಯಕರ ಇದ್ರು, ಮಹಾಲಕ್ಷ್ಮಿ ಆಂಟಿ. ಓಕೆ, ಸೊ ಅವ್ರ ಥ್ರೂ ನಾನ್ ಬಂದಿದ್ದು ಅಲ್ಲಿ. ಆಯ್ತು, ಅದು ಅವ್ರ ಜೊತೆಗೆ ಬಂದಿದ್ದು. ಆಯ್ತು, ಅದು ಆಯ್ತು ಬಂದಿದ್ದು ಒಂದ್ ಕಡೆಗೆ. ಆಮೇಲೆ ಗೊತ್ತಾದ್ರು ಬಿಡು. ಫಸ್ಟ್ ಎಂತದ್ದು ಕೇಳಿದ್ರೆ ನಾನು ಕೇಳ್ದೆ, ಸುಮ್ಮನೆ ನಿನ್ನ ಹೆಸರು ಅಂತ. ಕ್ಯಾ ಅಂದ. ನಾನಂದಿ ಹಂಗೆ ಸುಮ್ಮಗಿಪ್ಪ ಹವ್ಯಕ ಸಂಬಳಕ್ಕೆ ಬಂದ್ಬಿಟ್ಟು ಕ್ಯಾ ಹೇಳ್ತೀಯ ಅಂತ. ಗಾಡಿಗೆ ಇದು ಮತ್ತೆ 2-3 ಸತಿ ಹಿಂದೆ ಮುಂದೆ ರೌಂಡ್ ಹೊಡಿಯೋದು. ಅಟ್ಲಾಗಿತ್ಲ ಅಂಗಡಿ ನೋಡೋದಿಲ್ಲ ಇವಳಿಗೆ ಎದುರು ಶುರುವಾಗುತ್ತೆ. ಎಂಥದ್ದು ಕರೆದಪ್ಪ ಆಯ್ತು, ಅಂಕಲ್ 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 ಅಂತ ಕರೆದ್ರು. ಕಡೆಗೆ ಅವ್ರು ಬಂದ್ರು. ಆಮೇಲೆ ಮಹಾಲಕ್ಷ್ಮಕ್ಕನೂ ಬಂತು. ಅಂದ್ರೆ ಅವಾಗ ಮಹಾಲಕ್ಷ್ಮಕ್ಕ ಅಂತ ಗೊತ್ತಿಲ್ಲ. ಆ ಟೈಮ್ನಲ್ಲಿ ಎಂಥದ್ದು ಕೇಳಿದ್ರಿ, ಅಂಕಲ್ ಪೂಚ್ ನೀವು ಕ್ಯಾ ವಾಯ್ಸ್ ಡರ್ರೆ ಅಂತದ್ದು ಅಂದೆ, ಏನೋ ಗೊತ್ತಿಲ್ಲ. ಕಡೆಗೆ ಹವ್ಯಕ ಸಮ್ಮೇಳನಕ್ಕೆ ಬಂದ ಎಂತದ ಎಲ್ಲ ಆತ ನಿಮ್ಗೆ, ನನಗೆ ಕಾನಳ್ಳಿ ಆತ ಒಂದೇ ತಿಳಿದ. ಅಷ್ಟೊತ್ತಿಗೆ ಮಹಾಲಕ್ಷ್ಮಿ ಅಕ್ಕ ಬಂತು. ನೋಡಿದ ಹೇಳ್ತೇನೆ ಕೇಳಿಸ್ಕೊಂಡ. ಲವ್ ಅಂತಂದ್ರೆ ಅದು ಶಾರ್ಟ್ ಕಟ್ ಅಲ್ಲ, 30 ವರ್ಷದ ಜರ್ನಿ ಇಲ್ಲ. ಇದು ಬೋರ್ಗಿರ್ಲಿಯ ಎಲ್ಲರದ್ದು ಲವ್ ಸ್ಟೋರಿ ಒಂದೊಂದು ಎಂತದ್ದು ಇಂಗ್ಲಿಷ್ ಇರುತ್ತೆ. ಮಹಾಲಕ್ಷ್ಮಿ ಅಕ್ಕ ಬಂದ್ಕೊಂಡು ಕೇಳಿತು, ನೀನು ಇದು ಕೊಟ್ಟಿದ್ವಲ್ಲ ನಾಗಭೂಷಣ್ ನಂಗೆ ಶ್ಯಾಮನ ತಮ್ಮನ ನಾವು ಕೇಳ್ತು. ಹೆಂಗೆ ಅವಾಗ ಗಡ ಎದಕ್ಕೆ ಹೋಗ್ತಿದ್ವಿ, ಎಲ್ಲಿ ಹೋಗಿ ಹೇಳ್ಬಿಟ್ಟು ಎಂತದ್ದು ಇಂಗ್ಲೀಷ್ ಆಗ್ಬಿಡ್ತಾನ ಅಂತ. ಕಡೆಗೆ ಆದ್ರೆ ಧೈರ್ಯ ಜಾಸ್ತಿ, ಮೊಂಡ ಧೈರ್ಯ ನನ್ನ ಮಗಂತಂದು. ಹೌದು ಅವಳ ತಮ್ಮನೇ ಹಿಂಗೆ ಅಂತ, ನಂಗ ಅವಳದ್ದು ರಿಲೇಷನ್ ಆಗವು ಹಿಂಗೆಲ್ಲ ಅಂತ ಹೇಳ್ದ. ಅವಾಗ ಒಂದಂತದ್ದು ಕೇಳಿದ್ರೆ ಸತ್ಯ ಹೇಳುತ್ತೆ, ಒಂದು ಹೆದರಿಕೆನೂ ಆಗಿತ್ತು. ಎರಡನೇದಾಗಿ ಅವ್ರ ಸಂಬಂಧಿಕರು ಅಂತಂದ್ರೆ ನೀನು ಅವರು ಎಲ್ಲೋ ಹತ್ರದಲ್ಲಿ ಇರ್ತಂದ್ರೆ ನೆಕ್ಸ್ಟ್ ಅಂದ್ರೆ ಹವ್ಯಕ ಸಮ್ಮೇಳನದಲ್ಲಿ ಸಿಕ್ಕಿರೋದು. ಕಡೆಗೆಲ್ಲ ನಾವೆಲ್ಲ ನೀವೆಲ್ಲ ಅನ್ನೋದಕ್ಕಿಂತ ವಿಜಯನಗರ ಹಿಂಗೆ ನಾನಿರೋದು ಹತ್ತಿಗುಪ್ಪೆ. ಹಿಂಗಾಗಿ ಮತ್ತೆ ಭೇಟಿಯಪ್ಪಲಂತೂ ಅವಕಾಶ ಸಿಕ್ತಲ್ಲ ಅನ್ನೋದು ಒಂದು ಧೈರ್ಯ ಇತ್ತು. ಕಡೆಗೆ ನಿಮ್ದು ಕತೆ ಹೇಳು. ಕತೆ ಏನಿಲ್ಲ, ಅವ್ರ ಅಷ್ಟು ಇದು ಮಾತಾಡದ್ಮೇಲೆ ಇದು ಒಂದೇ ಸಂಚಿಕೆಯಲ್ಲಿ ಮುಗಿಯಲ್ಲ. ಸೊ ವಿ ವಿಲ್ ಹ್ಯಾವ್ ಡಿಫ್ರೆಂಟ್ ಎಪಿಸೋಡ್ಸ್ ಇದ್ರಲ್ಲಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಏನಂತಂದ್ರೆ ನಮ್ದು ಫಸ್ಟ್ ಏನು ಭೇಟೆ ಆದ್ವಿ, ಫಸ್ಟ್ ಸೈಟ್ ಏನು ಅಂತಾರಲ್ಲ ಅದನ್ನ ಆದಾಗ, ಸೊ ಇವರು ಹಿ ಹ್ಯಾಡ್ ಮೇಡ್ ಅಪ್ ಹಿಸ್ ಮೈಂಡ್, ನಾನು ಏನೇ ಇದ್ರೂನು ಶಿ ಇಸ್ ದ ಒನ್ ಫಾರ್ ಮೀ ಅಂತ ಹೇಳ್ಕೊಂಡು ನಾವ್ ಎಲ್ಲಿ ಹೋದ್ರು ಅಲ್ಲಿ ಹಿಂದೆ ಬಾಲ. ಅದು ಕಾಮನ್ ಅಂತ ಒಂದ್ ಹೇಳ್ತಿ ಕೇಳಿಸ್ಕೊತಿದ್ದ, ಬಾಲ ಅಂತಲ್ಲ. ಆಗಿನ ಕಾಲದಲ್ಲಿ ಹಂಗೆ ಇತ್ತು. ಅಲ್ಲೋದಾಗ ಒಂದ್ಸರಿ ನೋಡೋದು, ಅವ್ಳು ನೋಡ್ಬಿಡ ಇತ್ಲ ತಿರ್ಗ್ಬಿಡೋದು, ಮತ್ತೊಂದ್ಸತಿ ನೋಡೋದು, ಹಿಂಗೆ ಕತ್ ನೋಡೋದು, ಇದ್ ನೋಡೋದು, ಅದೆಲ್ಲ ಇದ್ದಿದ್ದೇದದು ಮಜಾ ಇತ್ತು. ಈಗ ನಂಗೆಲ್ಲ ಮೊಬೈಲ್ ಎಲ್ಲ ಇದ್ದಿದ್ರೆ ಎಲ್ಲ ಇದು ಮಾಡ್ಕೊಂತಿದ್ದೆ. ಇರ್ಲಿಲ್ಲ ಆಗಿನ ಮಜಾನೇ ಅದು. ಆ ತರನ ಕದ್ದು ಹೋಗು ನೋಡೋದು,
ಈಗಲೂ ಇದ ಎಂತಿದ್ದು ಗೊತ್ತಿದ್ದ ಹಚ್ಚ ಹಸಿರು ಕಣ್ಣಲ್ಲಿ ಹಂಗೇ ಕಾಣಿಸ್ತು. ನಿನ್ನ ನೋಡಿದ್ದು, ನಿನ್ನ ಜೊತೆ ಸ್ವಲ್ಪ ಹೆದರ್ಕೊಂಡು ಮಾತಾಡಿದ್ದು, ಆಮೇಲೆ ನೀನ್ ಮುಂದೆ ಹೋಗಿದ್ರೆ ನಾನು ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ದು ಕಡೆಗೆ ತಿರ್ಗಿ ನೋಡ್ಕೊಳ್ಳೆ. ಅದು ಅಂತೂ ಆ ಮಹಾಲಕ್ಷ್ಮಕ್ಕ ಪಾಪ ಅವ್ರಿಲ್ಲ, ಅವ್ರು ಇದ್ದಿದ್ರೆ ಬಹುಶಃ ಇದನ್ನ ಹೇಳಿದ್ರೆ ತುಂಬಾ ಖುಷಿ ಪಡ್ತಿದ್ರು ಅಂತ ಅನ್ಸುತ್ತೆ. ಇದ್ರಿಗಿಂತನೂ ಮಹಾಲಕ್ಷ್ಮಕ್ಕೆ ಇವಳು ಸೇಫ್ ಗಾರ್ಡ್ ಮಾಡೋದು. ಹಿಂಗ್ ತಿರ್ಗಿ ನೋಡ್ಕೊಳ್ಳೆ ಯಾವ ಬೇಕು ಹೋಗಿ ಶಾಮಕ್ಕನ ಹತ್ರ ಹೋಗಿ ಹೇಳ್ಬಿಟ್ಟು ಏನಾರು ಇಂಗ್ಲೀಷ್ ಆಗ್ಬಿಟ್ರೆ ಅಂತ ಹೇಳಿ ಗಲಾಟೆ ಗಿಲಾಟೆ ಆಗ್ಬಿಟ್ರೆ ನಾನು ಹಿಂಗೆ ಅಂತದ ಅಲ್ಲೆತ್ತದ ಅಂಗಡಿಯಲ್ಲಿ ನೋಡ್ದಂಗೆ ಫ್ರೆಂಡ್ಸ್ ಇರ್ತಿದ್ವಲ್ಲ ಅದ್ರಲ್ಲಿ ಅದೇ ಅಂತದ ಅದೇ ಅದೇ ಅಂತದ ಅಂತ ಮಾಡ್ತೀವಿ ಹಿಂಗ್ ನೋಡೋದು. ಆತರ ಹಿಂಗೆಲ್ಲ ಅದ್ ಕಡೆ ನೆಕ್ಸ್ಟ್ ಮುಂದೆ ಹೇಳು. ಮುಂದೆ ಹೇಳಕ್ಕೆ ಇದು ಒಂದೇ ಸಂಚಿಕೆಯಲ್ಲಿ ಹೇಳಕ್ಕಾಗಲ್ಲ. ಸೊ ಏನಂದ್ರೆ ಶುರು ಆಗಿರೋದು ಜರ್ನಿ ಚೌಡಿಯಾ ಮೆಮೋರಿಯಲ್ ಹಾಲ್ ಅಲ್ಲಿ. ಇಟ್ ಹ್ಯಾಸ್ ಗಾಟ್ ಅ ಸ್ಪೆಷಲ್ ಪ್ಲೇಸ್ ಇನ್ ಬೋತ್ ಆಫ್ ಅವರ್ ಹಾರ್ಟ್ಸ್. ಇದ್ರ ಮುಂದೆ ಏನಾಯ್ತು ಅಂತ ಹೇಳಿ ನಾವು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀವಿ. ಸೊ ಸ್ಟೇ ಟ್ಯೂನ್ಡ್. ನಮಸ್ತೆ.